ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಗ್ಯಾರಂಟಿ ಯೋಜನೆಗಳಿಂದ ಸರಿದೂಗಿಸಲು ಶಾಸಕರ ಕ್ಷೇತ್ರಗಳ ಅಭಿವೃದ್ಧಿ ಕಾರ್ಯಗಳಿಗೆ ಅನುದಾನ ನೀಡಲಾಗ್ತಾ ಇಲ್ಲ ಎಂಬ ಆರೋಪವನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತಳ್ಳಿಹಾಕಿದ್ದಾರೆ. ಸ್ವಪಕ್ಷದ ಶಾಸಕರು ಆದ ರಾಜು ಕಾಗೆ ಅವರೇ ಅನುದಾನ ಸಿಗ್ತಾ ಇಲ್ಲ ಎಂಬ ಹೇಳಿಕೆ ಕುರಿತು ಮಾಧ್ಯಮದವರ ಪ್ರಶ್ನೆಗೆ ಪ್ರತಿಕ್ರಿಯೆ ನೀಡಿ ಅವರವರ ಲೆಕ್ಕಾಚಾರದ ಪ್ರಕಾರ ಮಾತನಾಡಿದ್ದಾರಷ್ಟೇ. ಅವರು ಹಾಗೆ ಹೇಳಿದ್ದಾರಂತ ಅನುದಾನ ಮಂಜೂರು ಮಾಡಲು ಆಗಲ್ಲ. 50 ಕೋಟಿ ರೂಪಾಯಿ 100 ಕೋಟಿ ರೂಪಾಯಿ ಅನುದಾನ ಕೊಡಲು ಆಗುವುದಿಲ್ಲ. ಅದಕ್ಕಂತ ಕೆಲವು ನಿಯಮಗಳು ಇರುತ್ತೆ. ಆ ಲೆಕ್ಕಾಚಾರ ಪ್ರಕಾರವೇ ಅನುದಾನವನ್ನ ನೀಡಲಾಗುತ್ತೆ ಎಂದಿದ್ದಾರೆ. ಇನ್ನು ಜಯನಗರ ಕ್ಷೇತ್ರಕ್ಕೆ ಬೇಕು ಅಂತಾನೆ ನಾನು ಅನುದಾನ ಕೊಟ್ಟಿಲ್ಲ ಎಂಬ ಆರೋಪವೂ ಸುಳ್ಳು. ನಾನು ಬೆಂಗಳೂರು ಮಂತ್ರಿಯಾದ ಮೇಲೆ ಬೆಂಗಳೂರು ಅಧೋಗತಿ ಆಗಿದೆ ಎಂದು ಹೇಳಿದ್ದಾರೆ. ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಅವರನ್ನ ಕೇಳಿ. ಇನ್ನು ರಾಜರಾಜೇಶ್ವರಿ ನಗರ, ಬೊಮ್ಮನಹಳ್ಳಿ, ದಾಸರಹಳ್ಳಿ ಬಿಜೆಪಿ ಶಾಸಕರ ಕ್ಷೇತ್ರಗಳಿಗೆ ಅನುದಾನ ಕೊಟ್ಟಿದ್ದೀನಿ ಅಂತ ತಿಳಿಸಿದ್ರು. ಅವ್ರ ಕಾಲದಲ್ಲಿ ಏನೇನು ಅನ್ಯಾಯ ಮಾಡಬೇಕು ಮಾಡಿದ್ರು. ಯಾವ ಬಡವರಿಗೂ ಏನು ಸಹಾಯ ಮಾಡಲಿಲ್ಲ. ಒಂದು ಕಾರ್ಯಕ್ರಮ ಅವ್ರಿಗೆ ಕೊಡಕ್ಕಾಗಿಲ್ಲ. ಒಂದು ಯಾವ್ದಾದ್ರು ಒಂದು ಬಡವರಿಗೆ ಅಕ್ಕಿ ಕೊಡೋ ಕಾರ್ಯಕ್ರಮ ಅವ್ರು ಮಾಡಿದ್ರ, ಕಾರ್ಡ್ ಕೊಡೋ ಕಾರ್ಯಕ್ರಮ ಅವ್ರು ಮಾಡಿದ್ರ, ಪೆನ್ಷನ್ ಕೊಡೋ ಕಾರ್ಯಕ್ರಮ ಅವ್ರು ಮಾಡಿದ್ರ, ಸೈಟ್ ಕೊಡೋ ಕಾರ್ಯಕ್ರಮ, ಆಶ್ರಯ ಕಾರ್ಯಕ್ರಮ ಅವ್ರ ಕಾಲದಲ್ಲಿ ಆಯ್ತಾ, ಜಮೀನು ಕೊಡೋ ಕಾರ್ಯಕ್ರಮ ಅವ್ರ ಆಯ್ತಾ. ನಾವು ಇವತ್ತು ಇದನ್ನ ಏನು ಕೆಲವು ಸಂದರ್ಭದಲ್ಲಿ ಕೆಲವು ಸರ್ಕಾರಿ ನೌಕರಿದ್ದಾರೆ, ಅನುಕೂಲಸ್ಥರಿದ್ದಾರೆ, ಅವ್ರಿಗೆಲ್ಲ ಸಿಗ್ತಾ ಇದೆ. ಅದನ್ನೆಲ್ಲ ಲಿಸ್ಟು ನಮಗೆ ಮೊದಲಿಂದ ಅದನ್ನೆಲ್ಲ ಸರ್ವೆ ಮಾಡಿಟ್ಟಿದ್ದು ಇವತ್ತು ಹೇಳ್ತಾ ಇದ್ದೀವಿ. ಯಾರ್ಯಾರು ಬಡವರಿದ್ದಾರೆ ಕೆಲವರು ಒಂದೊಂದು. ಈಗ ನಮ್ಮ ರಾಜ್ಯ ಅತಿ ಹೆಚ್ಚು ಅನುಕೂಲ ಇದೆ. ಕೆಲವು ಕಡೆ ಎಲ್ಲ 5 ಎಕರೆ 10 ಎಕರೆ 20 ಎಕರೆ ಎಲ್ಲ ಹೋಗಿದೆ. 20 ಎಕರೆ 25 ಎಕರೆ ಬಡವರು ಯಾರು ಅನ್ನೋದು ಒಂದು ಲಿಮಿಟೇಷನ್ ಸೆಂಟ್ರಲ್ ಗೌರ್ಮೆಂಟ್ ಅವರು ಮಾಡಿದ್ದಾರೆ. ಆ ಪ್ರಕಾರ ಇದನ್ನು ಎಕ್ಸಾಮಿನ್ ಮಾಡ್ತಾರೆ. ಕೆಲವರು GST ಕಟ್ತಾ ಇದ್ದಾರೆ, ಕೆಲವರು ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ದಾರೆ. ಅಂಥವ್ರನ್ನೆಲ್ಲ ಒಂದು ಲಿಸ್ಟ್ ಮಾಡಿದ್ದಾರೆ. ಅಕಸ್ಮಾತ್ ಯಾರಾದ್ರು ಬಡವರಿತ್ತು ಅಂದರೆ ಅದನ್ನೆಲ್ಲ ವಾಪಸ್ಸು ರೆಕ್ಟಿಫೈ ಮಾಡಬೇಕು ಅಂತೇಳಿ ವಾಪಸ್ಸು ತೆಗೆದಾಕಿದ್ರು ವಾಪಸ್ ಇನ್ನೊಂದ್ಸತಿ ಅಪ್ಲಿಕೇಶನ್ ತಗೊಂಡು ಅವ್ರಿಗೆ ಕೊಡಬೇಕು ಅಂತೇಳಿ ಸರ್ಕಾರ ತೀರ್ಮಾನ ಮಾಡಿದ್ರು. ನಾನು ಚೀಫ್ ಮಿನಿಸ್ಟ್ರು, ನಮ್ಮ ಫುಡ್ ಮಿನಿಸ್ಟ್ರು, ರೆವಿನ್ಯೂ ಮಿನಿಸ್ಟ್ರು, ನಾವೆಲ್ಲ ಕೂತ್ಕೊಂಡು RDPR ಮಿನಿಸ್ಟ್ರು ಎಲ್ಲ ಕೂತ್ಕೊಂಡು ನಾವು ಮಾತಾಡಿದ್ದೀವಿ. ನಾವು ಯಾವ ಬಡವನಿಗೂ ಇಷ್ಟೆಲ್ಲ ಸಹಾಯ ಮಾಡ್ತಾ ಇದ್ದೀವಿ. ಯಾರು ಬಡವರಿಗೆ ನಾವು ತೊಂದರೆ ಮಾಡೋಕ್ಕಿಲ್ಲ. ಅವ್ರಿಗೆ ಅಪೋಸಿಷನ್ ಪಾರ್ಟಿ ಪಾಪ ಅವ್ರಿಗೇನು ಇಲ್ವಲ್ಲ, ಅದಕ್ಕೆ ಏನಾದ್ರು ಒಂದು ಮೊಸರಲ್ಲಿ ಕಲ್ಲು ಹುಡುಕುವಂತ ಕೆಲಸ ಮಾಡಬೇಕು. ಆ ಕೆಲಸ ಮಾಡ್ತಾರೆ. ಸರ್, ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿದೆ, ಅದನ್ನು ತುಂಬಿಕೊಳ್ಳೋಕೋಸ್ಕರ ಈ ತರ ಮಾಡ್ತಿದ್ದಾರೆ ಅಂತ ಕುಮಾರಸ್ವಾಮಿ ಏನಾರು ಹೇಳಿದ್ರೆ ಕುಮಾರಸ್ವಾಮಿ ಏನ್ ಮಾಡಿದ್ರೆ ಏನು ಅವು ಕಾಂಟ್ರಿಬ್ಯೂಷನ್ ಏನು ರಾಜ್ಯಕ್ಕೆ ಏನ್ ಹೇಳಿ ಕಾಂಟ್ರಿಬ್ಯೂಷನ್ ರಾಜ್ಯಕ್ಕೆ ಸುಮ್ಮನೆ ಬರೀ ಗಾಳಿ ಗುಂಡೊಡಿಯೋದೇ ಕಾಂಟ್ರಿಬ್ಯೂಷನ್. ಆಯ್ತಪ್ಪ, ನೀನು ಸರ್ಕಾರಕ್ಕೆ ಹಣ ಒದಗಿಸ್ಕೊಡಕ್ಕೆ ಏನಾದ್ರು ಮಾಡಿದ್ಯಾ? ಈ ಕಾಲದಲ್ಲಿ SM ಕೃಷ್ಣನವರು ಬ್ರೀವರೇಜ್ ಕಾರ್ಪೊರೇಷನ್ ಮಾಡಿ ಧೈರ್ಯ ತೆಗೆದುಕೊಂಡು ಬಂದರು. ಅವತ್ತು ಕಾಲದಲ್ಲಿ ಬೇಕಾದಷ್ಟೆಲ್ಲ ಮಾಡಿದ್ದಾರೆ. ಸೊ ನಾವು ಆರ್ಥಿಕ ಪರಿಸ್ಥಿತಿನ ಇವೆಲ್ಲ ಇನ್ವೆಸ್ಟ್ಮೆಂಟ್ ತಗೊಂಡು ಬರ್ತಾ ಇದ್ದೀವಿ. ಯಾರು ತರ್ತಾ ಇದ್ದಾರೆ ಇನ್ವೆಸ್ಟ್ಮೆಂಟ್? ಈಗ ಟೆಕ್ ಸಬ್ಮಿಟ್ ಮಾಡಿದ್ವಲ್ಲ, ಏನು ಬೇಕಾದ್ರೆ ಮಾಡ್ತಾ ಇದ್ದೀವಿ. ಉದ್ಯೋಗ ಸೃಷ್ಟಿ ಮಾಡುತ್ತೆ, ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀವಿ. ಅದರಿಂದ ಯಾರು ಕೆಲಸ ಇಲ್ಲ ಕೊಟ್ಟಿರೋ ಕೆಲಸ ಅದೇನೋ ಉದ್ಯೋಗ ಮಾಡಲಿ. ಅದು ಎಷ್ಟು ಬೇಕು ಜಮೀನು, ಎಷ್ಟು ಬೇಕು ಬರೀಲಿ ಜಮೀನು, ಯಾವ ಫ್ಯಾಕ್ಟ್ರಿ ಮಾಡ್ತೀವಿ ಅಂತ ಹೇಳಿ ಇದನ್ನ ಪ್ರಾಜೆಕ್ಟ್ ರಿಪೋರ್ಟ್ ಕೊಟ್ಟು ಯಾರೇ ನಿಂತ್ಕೊಂಡು ನಾನು ಬೇಕು ಅಂತ ಜಯನಗರ ಶಾಸಕ ಕೊಟ್ಟಿದ್ದೀನಿ. ಅವ್ರು ಏನ್ ಹೇಳಿದ್ದಾರೆ ಅಂದ್ರೆ, ನಾನು ಬೆಂಗಳೂರು ಮಂತ್ರಿ ಆದ್ಮೇಲೆ ಬೆಂಗಳೂರು ಅಧೋಗತಿ ಆಗೋಗಿದೆ ಅಂತ ಹೇಳಿದ್ದಾರೆ. ನನ್ನ ಹತ್ರ ಇದೆ ಸ್ಟೇಟ್ಮೆಂಟ್. ನಾನು ರಾಜರಾಜೇಶ್ವರಿ ನಗರ್ ಕೊಟ್ಟಿದ್ದೀನಿ, ಇವ್ರಿಗೆ ಅಶೋಕ್ ಕಾನ್ಸ್ಟಿಟ್ಯೂನ್ಸಿ ಕೊಟ್ಟಿದ್ದೀನಿ, ಬೊಮ್ಮನಹಳ್ಳಿ ಕೊಟ್ಟಿದ್ದೀನಿ, ಬಿಜೆಪಿ ದಾಸರಳ್ಳಿ ಕೊಟ್ಟಿದ್ದೀನಿ. ಎಲ್ಲರಿಗೂ ಇದು ಡಿಸ್ಟ್ರಿಕ್ಟ್ ಗ್ರಾಂಟ್. ಅದು ಉಪಮುಖ್ಯಮಂತ್ರಿಗಿದ್ದಂತ ಡಿಸ್ಟ್ರಿಕ್ಟ್ ಮಿನಿಸ್ಟರ್ಗಳಂತ ಡಿಸ್ಟ್ರಿಕ್ಟ್ ಗ್ರಾಂಟ್. ನಾನು ಅವ್ರು ಅಧೋಗತಿ ಆಗಿದೆ ಅಂತ ಹೇಳಿದಾರಲ್ಲ, ಸ್ವಲ್ಪ ನೋಡೋಣ ಅದೇನು ಅಧೋಗತಿ ಆಗಿದೆ ಅಂತ. ನಾನು ಅವ್ರ ಕ್ಷೇತ್ರ, ಅವ್ರ ಪಾಪ್ಯುಲೇಷನ್ ಎಲ್ಲ ನನಗೆ ಗೊತ್ತಿದೆ. ನೋಡ್ತೀನಿ ಅದೇನು ಅಧೋಗತಿ ಆಗಿದೆ, ಏನ್ ಪ್ರಾಬ್ಲಮ್ ಅಂತ ನೋಡ್ತೀನಿ. ನಿಮ್ಮ ಪಕ್ಷ ಶಾಸಕರು ಹೇಳಿದ್ದಾರೆ ಅಭಿವೃದ್ಧಿ ಕಾರ್ಯಕ್ಕೆ ಗ್ರಾಂಟ್ ಇಲ್ಲ, ದುಡ್ಡು ಬರ್ತಾ ಇಲ್ಲ ಅಂತ. ಗವಿ ಕೆಲವರು ಇದಕ್ಕೆ ಮಾತಾಡ್ಬೋದು, ಏನೋ ಲೆಕ್ಕಾಚಾರಕ್ಕೆ ಇಡ್ಬೋದು ಅಷ್ಟೇ. ಹಂಗಂತ ಅಂದ್ಬಿಟ್ಟು ಬೇರೆ ಪ್ರೊಸೀಜರ್ ಇದೆ.
ಹಂಗಂತವ್ರು ಕೇಳ್ತಾರೆ ಅಂದ್ಬಿಟ್ಟು ಎಲ್ಲ ನನ್ನ ಹತ್ರನೇ ಒಬ್ಬೊಬ್ಬರು 100 ಕೋಟಿಗೆ ತಗೊಂಡ್ ಬರ್ತಾರೆ. ಹಂಗಂತ 100 ಕೋಟಿ ಕೊಡಕ್ಕಾಗ್ತದಾ? ಯಾರು 100 ಕೋಟಿ ಕೊಡಕ್ಕೂ ಆಗಲ್ಲ, 50 ಕೋಟಿಗೂ ಕೊಡಕ್ಕಾಗಲ್ಲ. ಒಂದೊಂದು ಕ್ಷೇತ್ರಕ್ಕೆ ಎಷ್ಟು ಕೊಡ್ಬೋದು, ಏನ್ ಕೊಡ್ಬೋದು ಅಂತ ಒಂದು ಲೆಕ್ಕಾಚಾರ ಇದೆ. ಆ ಲೆಕ್ಕಾಚಾರದ ಮೇಲೆ ನಾವು ಕೊಡ್ತೀವಿ. ನಾವು ಸರ್ ಶಾಸಕರ ಖರೀದಿ ಆಗ್ತಿದೆ ಸರ್, ನಿಮ್ಗೇನಾದ್ರು ಅತಿ ಸುಳಿವು ಬಂದಿಲ್ಲ? MLAಗಳು ಯಾರಾದ್ರೂ ಹೇಳಿದಾರೆ ಸರ್? ನೋಡ್ರಿ, ನೀವು ಮಾಧ್ಯಮದವರು ಚರ್ಚೆ ಮಾಡ್ತಾ ಇಲ್ಲ, ನಾನು ನಿಮ್ಮನ್ನೇ ಅಕ್ಯೂಸ್ ಮಾಡ್ತಾ ಇದ್ದೀನಿ. ಎತ್ತಾಳು 1,000 ಕೋಟಿ ರೂಪಾಯಿ ಖರೀದಿ, 1,000 ಕೋಟಿ ರೂಪಾಯಿ ಕಲೆಕ್ಷನ್ ಆಗಿದೆ ಅಂತ ಹೇಳಿದ್ಮೇಲೆ ನೀವ್ಯಾಕೆ ಡಿಬೇಟ್ ಮಾಡ್ತಾ ಇಲ್ಲ? ವೈ ಆರ್ ನಾಟ್ ಡಿಬೇಟಿಂಗ್? ಅವ್ರು ಹೇಳಿದ್ರು ಇಲ್ಲ, ಬಿಜೆಪಿ ಹಾಕಿದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಫಸ್ಟ್ 1,000 ಕೋಟಿ ರೂಪಾಯಿ ಅಂತ ಎತ್ತಾಳು ಹೇಳಿದ್ಮೇಲೆ ನೀವು ಚರ್ಚೆ ಮಾಡಿ. ಫಸ್ಟ್ ಎಲ್ಲಿಂದ ಬಂತು, ಯಾರು ಬಂತು, ಯಡಿಯೂರಪ್ಪನವ್ರ ಮನೇಲಿ ಇದೆಯಾ, ಇವನ್ ಅಶೋಕ್ ಮನೇಲಿ ಇದೆಯಾ, ವಿಜೇಂದ್ರ ಮನೇಲಿ ಇದೆಯಾ, ಅಶ್ವತ್ಥನಾರಾಯಣ ಮನೇಲಿ ಇದೆಯಾ, ಕುಮಾರಸ್ವಾಮಿ ಮನೇಲಿ ಇದೆಯಾ, ಎಲ್ಲಿದೆ ಅಂತ ಹೇಳಿ ಫಸ್ಟ್ ನೀವು ಚರ್ಚೆ ಮಾಡ್ಬೇಕು. ಇದನ್ನ ಸುಮ್ಮನೆ ಒಬ್ಬ ಮಿನಿಸ್ಟರ್ ಅವ್ರ ಮೇಲೆ ಏನಾದ್ರು ಬೇರೆ ಅಲಿಗೇಷನ್ ಮಾಡಿದ್ರ, ಇಲ್ಲ ಅವ್ನಿಗೆ ನೋಟಿಸ್ ಕೊಟ್ರ ಬಿಜೆಪಿಯವರು? ಫಸ್ಟ್ ಅಲ್ಲಿಂದ ಶುರು ಆಗಬೇಕು. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.